ಇವನ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿ ಸಾಕಷ್ಟು ದಿನಗಳೇ ಆಯಿತು. ಈಗ ಒಂದು ಸುದ್ದಿ ಬರ್ತಾ ಇದೆ. ಹೈಕೋರ್ಟ್ ನಿಮಗೆ ಗೊತ್ತಿದ್ದಾಗೆ ಇನ್ನು ಕೂಡ ವಾದ ವಿವಾದ ನಡೀತಾ ಇದೆ. ಬೈಕ್ ಟ್ಯಾಕ್ಸಿ ನಿರ್ಬಂಧ ಕೂಡ ನಿಲುವು ಕೂಡ ಬಲವಾಗಿಲ್ಲ ಅಂತ ಹೇಳಿ ಕೂಡ ಜಡ್ಜ್ ಅವರೇ ಕೂಡ ಹೇಳಿದ್ದಾರೆ. ಆ ಪ್ರಕಾರ ನಿರ್ಬಂಧ ಕೂಡ ಏರಿದೆ. ಆಲ್ರೆಡಿ ಕೋರ್ಟ್ ವಿಚಾರಣೆ ಕೂಡ ನಡೀತಾ ಇದೆ. ಇಲ್ಲಿ ಹಿರಿಯ ವಕೀಲರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಬೈಕ್ ಟ್ಯಾಕ್ಸಿ ಕೂಡ ಬ್ಯಾನ್ ಮಾಡಿರೋ ಕಾರಣ ಈ ರೀತಿ ಟ್ರಾಫಿಕ್ ಯಾವ ರೀತಿ ಜಾಮ್ ಆಗ್ತಾ ಇದೆ. ಮೈ ಇರೋದೇ 2 ಮೆಟ್ರೋ, ಸಾಕಷ್ಟು ಜನ ಯೂಸ್ ಮಾಡ್ತಾ ಇದ್ರು. ಪ್ರಯಾಣಿಕರಿಗೆ ಸಂಕಷ್ಟ ಕೂಡ ಆಗಿದೆ. ಬೈಕ್ ಟ್ಯಾಕ್ಸಿ ಉತ್ತಮ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಸರ್ಕಾರ ನಿರ್ಧಾರ ಸರಿ ಇಲ್ಲ, ಬೈಕ್ ಟ್ಯಾಕ್ಸಿ ಉತ್ತಮ ಆಯ್ಕೆ ಆಗಿತ್ತು ಅಂತ ಕೂಡ ಹೇಳಿದ್ದಾರೆ. ರಾಜಸ್ಥಾನ, ಬಿಹಾರ, ಉತ್ತರ ಪ್ರದೇಶ, ಉತ್ತರಾಖಂಡ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ಹರಿಯಾಣ, ಒಡಿಶಾ ಸೇರಿ ವಿವಿಧ ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ಅನುಮತಿ ಕೂಡ ಇದೆ ಅಂತ ಕೂಡ ಹೇಳಿದ್ದಾರೆ. ನಿಲುವು ಕೂಡ ಬದಲಾಗಿಲ್ಲ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ನಾವು ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಇವರು ಹೇಳಿರೋದು ನೋಡಿದ್ರೆ ಮತ್ತೆ ಬರ್ಬೋದು ಅಂತ ಕಾಣ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ನಿಯಮಗಳು ಹೇಳಕ್ಕಾಗುತ್ತೆ ಅಂತ. ನೆಕ್ಸ್ಟ್ ವಿಚಾರಣೆ ಬಂದ್ಬಿಟ್ಟು ಆಗಸ್ಟ್ 11ಕ್ಕೆ ಮುಂದೂಡಿಕೆ ಆಗಿದೆ. ಆಗಸ್ಟ್ 11ರಲ್ಲಿ ಏನಾಗುತ್ತೆ ನೋಡೋಣ. ಮೇನ್ ಥಿಂಗ್ ಈ ರೀತಿ ಬ್ಯಾನ್ ಮಾಡಿರೋ ನಿರ್ಧಾರ ಬಲವಾಗಿಲ್ಲ, ಸರಿ ಇಲ್ಲ ಅಂತ ಹೇಳಿ ಅಭಿಪ್ರಾಯ ಪಟ್ಟಿದೆ ಹೈಕೋರ್ಟ್. ನೋಡೋಣ ಡಿಸಿಷನ್ ಏನ್ ಬರುತ್ತೆ, ತೀರ್ಪು ಏನ್ ಬರುತ್ತೆ ಅಂತೆಲ್ಲ ಕೂಡ ಕಾಯ್ದು ನೋಡೋಣ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.